ಎಲ್ರಿಗೂ ನಮಸ್ಕಾರ. ಜೂನ್ 27ಕ್ಕೆ ಯಲಹಂಕ ನಾಡಪ್ರಭು ಬೆಂಗಳೂರಿನ ಅಭಿವೃದ್ಧಿ ಹರಿಕಾರ ಕೆಂಪೇಗೌಡರ ಜಯಂತಿಗೆ ಯಲಹಂಕ ನಾಡಲ್ಲಿ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಕೆಂಪೇಗೌಡರು ಎಲ್ಲ ಜಾತಿ ಜನ ಧರ್ಮದ ಮತದ ಎಲ್ಲ ಜನರನ್ನ ಒಗ್ಗಟ್ಟಾಗಿ ಒಂದು ಕಡೆ ಸೇರಿಸಿ ಅಭಿವೃದ್ಧಿ ದಿಕ್ಕಿನಲ್ಲಿ ಜನರನ್ನ ಮುನ್ನಡೆಸಿದಂತಹ ಮಹಾನ್ ಧೀಮಂತ ನಾಯಕ. ಎಲ್ಲ ಜಾತಿ ಜನಾಂಗಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಗರ್ತರಪೇಟೆ, ತರುಗುಪೇಟೆ, ಕಬ್ಬನ್ಪೇಟೆ, ಬಳೆಪೇಟೆ ಅನೇಕ ಪೇಟೆಗಳನ್ನ ಅನೇಕ ಪ್ರದೇಶಗಳನ್ನ ಅಭಿವೃದ್ಧಿಪಡಿಸಿ ಹಸಿರು ಕ್ರಾಂತಿಯ ಹರಿಕಾರ, ಕೆರೆ ಕಟ್ಸೋ, ಕುಂಟೆ ಕಟ್ಸೋ, ನಾಡನ್ನು ಅಭಿವೃದ್ಧಿ ಪಡಿಸೋ ಅನ್ನೋ ರೀತಿಯಲ್ಲಿ ಯುದ್ಧಗಳನ್ನು ಮಾಡದೆ, ಯುದ್ಧಗಳನ್ನು ಗೆಲ್ಲದೆ, ಮಹಾನ್ ಯುದ್ಧ ಗೆಲ್ಲದೆ ಹಸಿರು ಕ್ರಾಂತಿಯ ಮೂಲಕ ರೈತ ಪರವಾಗಿ ಜನರ ನಾಡಿ ಮಿಡಿತಾ ಇರ್ತಂತಹ ಕೆಂಪೇಗೌಡರ ನಾಡು ಎಷ್ಟು ಸುಭಿಕ್ಷವಾಗಿತ್ತು. ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂಥ ಮಹಾನಗರ ಬೆಂಗಳೂರನ್ನ 100 ವರ್ಷಗಳಿಂದ 4 ದಿಕ್ಕುಗಳಲ್ಲಿ ಅಭಿವೃದ್ಧಿ ಪಡಿಸಿದಂತಹ ಹರಿಕಾರರು ಕೆಂಪೇಗೌಡರು. ಇಂತಹ ಕೆಂಪೇಗೌಡರನ್ನ ಸ್ಮರಿಸ್ತಕ್ಕಂಥದ್ದು, ಅವ್ರು ಹಾಕೊಟ್ಟಂತಹ ನೆಲೆಯಲ್ಲಿ ಅವ್ರು ಹಾಕೊಟ್ಟಂತಹ ಭದ್ರ ಬುನಾದಿಯನ್ನು ಸ್ಮರಿಸ್ತಾ ಮುನ್ನಡೆತಕ್ಕಂಥದ್ದು ಯಲಹಂಕ ನಾಡಿನವರಾಗಿ ಬೆಂಗಳೂರಿನವರಾಗಿ ಪ್ರತಿಯೊಬ್ಬರ ಕರ್ತವ್ಯ. ಆದ್ರೆ ಯಲಹಂಕ ನಾಡಲ್ಲಿ ಬೆಂಗಳೂರಿನ ರಾಜಧಾನಿಯಾಗಿದ್ದಂತಹ ಯಲಹಂಕ ನಾಡಲ್ಲಿ ಕೆಂಪೇಗೌಡರ ಮೂಲದಲ್ಲೇ ಕೆಂಪೇಗೌಡರಿಗೆ ಅಗೌರವ ತೋರ್ತಕ್ಕಂಥ ವಿದ್ಯಮಾನಗಳು ನಡೀತಾ ಇದೆಯಾ ಅಂತಕ್ಕಂಥ ಅನುಮಾನ ನಮ್ಮನ್ನು ಕಾಡ್ತಾ ಇದೆ. ಯಾಕೆ ಅಂತಂದ್ರೆ ಕಳೆದ ಇದೇ ತಿಂಗಳ ಜೂನ್ 2ರಂದು ಯಲಹಂಕದಲ್ಲಿ ಚಿಕ್ಕಬಳ್ಳಾಪುರ ಸಂಸದರಾಗಿರ್ತಕ್ಕಂತಹ ಮಾನ್ಯ MP ಸುಧಾಕರ್ ಅವರು, ಹಾಗೇನೆ ಕಡತನಮಲೆ ಸತೀಶ್ ಅವರು ಮತ್ತು ಅವರ ಬೆಂಬಲಿಗರು ಪ್ರೆಸ್ ಮೀಟ್ ಮಾಡಿ ಕೆಂಪೇಗೌಡರ ಜಯಂತಿಗೆ ನಾವು ವಾಗ್ದಾನ ಮಾಡ್ತೀವಿ ಅಂತ ಹೇಳಿದ್ರು. ಅದು ಅನೇಕ ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಯಿತು. ನಂತರದಲ್ಲಿ ಯಲಹಂಕ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ರವರು ಸಾವಿರಾರು ಕೋಟಿಗಳನ್ನ ತಂದು, ಸರ್ಕಾರ ಯಾವುದೇ ಇರಲಿ, ಪಕ್ಷ ಯಾವುದೇ ಇರಲಿ, ಪಕ್ಷಾತೀತವಾಗಿ ಯಲಹಂಕವನ್ನ ಎಲ್ಲಾ ರೂಪದಲ್ಲೂ ಸಾವಿರಾರು ಕೋಟಿಯಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಆಧುನಿಕ ಕೆಂಪೇಗೌಡರು ವಿಶ್ವನಾಥ್ ರವರು ಅಂತಕ್ಕಂಥ ಮಾತು ಸಹ ಇದೆ. ಪಕ್ಷದ ನಾಯಕರುಗಳಿಗೆ CM ಆದಿಯಾಗಿ ವಿಶ್ವನಾಥ್ ಚಾಣಕ್ಯ, ಪಕ್ಷ ಅವ್ರದ್ದು ಅಲ್ಲದೆ ಇದ್ರು ಸಹ ಸಾವಿರಾರು ಕೋಟಿಯನ್ನ ಕಾಡಿ ಬೇಡಿ ತಂದು ಯಲಹಂಕವನ್ನು ಎಲ್ಲಾ ರೂಪಗಳಲ್ಲೂ ಎಲ್ಲಾ ದಿಕ್ಕುಗಳಲ್ಲೂ ಅಭಿವೃದ್ಧಿಪಡಿಸತಕ್ಕಂಥ ವ್ಯಕ್ತಿ. ಅಂತಹ ಅವರ ನೇತೃತ್ವದಲ್ಲಿ ಕಳೆದ 18 ವರ್ಷಗಳಿಂದ ಯಲಹಂಕದಲ್ಲಿ ಕೆಂಪೇಗೌಡರ ಜಯಂತಿ ವಿಜೃಂಭಣೆಯಿಂದ ಸಾಂಸ್ಕೃತಿಕವಾಗಿ ವೈಭವಪೇತವಾಗಿ ಅರ್ಥಪೂರ್ಣವಾಗಿ ನಡ್ಕೊಂಡು ಬರ್ತಾ ಇತ್ತು. ಆದ್ರೆ ಕಳೆದ ಕೆಲವು ದಿನಗಳಿಂದ ಯಲಹಂಕದಲ್ಲಿ ಆಗ್ತಾ ಇರತಕ್ಕಂಥ ರಾಜಕೀಯ ವಿದ್ಯಮಾನಗಳು ಎಲ್ಲೋ ಒಂದ್ ಕಡೆ ಕೆಂಪೇಗೌಡರ ಘನತೆಗೆ ಧಕ್ಕೆ ತರತಕ್ಕಂಥ ರೀತಿಯಲ್ಲಿ ಸಾಗ್ತಾ ಇದಾವ ಅನ್ನೋ ಅನುಮಾನ ನಮ್ಮನ್ನು ಕಾಡ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಇದೇ ತಿಂಗಳ 8ನೇ ತಾರೀಕು ಶಾಸಕರು ಕೆಂಪೇಗೌಡ ಜಯಂತಿ ಎಂದಿನಂತೆ ಸಾಗಬೇಕು ಅಂತೇಳಿ ಅಧಿಕಾರಿಗಳು, ತಹಸೀಲ್ದಾರರು, BBMP ಪೊಲೀಸರ ಸಮ್ಮುಖದಲ್ಲಿ ಎಲ್ಲಾ ಜಾತಿ ಜನಾಂಗಗಳು ಸಂಘ ಸಂಸ್ಥೆಗಳನ್ನ ಕರ್ಕೊಂಡು ಪೂರ್ವ ಸಿದ್ಧತೆ ಸಭೆ ನಡೆಸಿ ಜಯಂತಿಗೆ ಸಿದ್ಧತೆ ಮಾಡ್ಕೊಂಡಿದ್ರು. ಆದ್ರೆ ಸಂಸದರು ಸುಧಾಕರ್ ಅವರ ನೇತೃತ್ವದಲ್ಲಿ ಮತ್ತೊಂದು ಬಣ ನಾವು ಸಹ ಸೇಮ್ ಜೂನ್ 27ಕ್ಕೆ ಹೊಯ್ಸಳ ಮೈದಾನದಿಂದನೂ ನಾವು ವಾಗ್ದಾನ ಮಾಡ್ತಾ ಇದೀವಿ, ಜನರನ್ನ ಒಗ್ಗೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರ ತಂಡನೂ ಸಹ ಮುಂದಾಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಯಲಹಂಕ ಒಕ್ಕಲಿಗರ ಸಂಘ ಅಂದ್ರೆ ಬೆಂಗಳೂರು ಉತ್ತರ ತಾಲೂಕು ಒಕ್ಕಲಿಗರ ಸಂಘ ಸಹ ಜೂನ್ 15ಕ್ಕೆ ಕೆಂಪೇಗೌಡ ಜಯಂತ್ಯೋತ್ಸವ ಸಲುವಾಗಿ ಪೂರ್ವಭಾವಿ ಸಭೆ ನಡೆಸಿ ಈಗ ಮತ್ತೆ 2ನೇ ಜಯಂತಿ ನಡೆಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಜೂನ್ 27ಕ್ಕೆ ಯಲಹಂಕದಲ್ಲಿ 2 ಜಯಂತಿಗಳು ಒಟ್ಟಿಗೆ ನಡೆಯುತ್ತವಾ ಅಥವಾ ಒಂದು ಜಯಂತಿ ನಡೆಯೋ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆಗಳಾಗ್ಬೋದಾ ಅನ್ನೋ ಅನುಮಾನ ಇರೋ ಸಂದರ್ಭದಲ್ಲೇ ಇದೀಗ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಯಲಹಂಕ ನಾಡಿಗೆ ಕೆಂಪೇಗೌಡರ ಜಯಂತಿಗೆ ಬರ್ತಾ ಇದ್ದಾರೆ ಅನ್ನೋದೇ ಖುಷಿ ವಿಷಯ. ಆದರೆ ಸನ್ಮಾನ್ಯ ಯಲಹಂಕ ಶಾಸಕರಿಗೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಿಲ್ಲ. ಈಗಾಗಲೇ ಸನ್ಮಾನ್ಯ ಶಾಸಕರು ಸಹ ಸಂಸದರ ತಂಡ ಮಾಡ್ಲಿಕ್ಕೆ ಮುಂದಾಗಿದೆ, ಅವರು ಸಹ ನಮ್ಮ ಜೊತೆ ಸೇರ್ಕೊಳ್ಳಿ, ನಾವು ಸಹ ಅವ್ರ ನೇತೃತ್ವದಲ್ಲೇ ಜಯಂತಿಯನ್ನು ಒಟ್ಟಿಗೆ ಮಾಡೋಣ, ಯಲಹಂಕ ನಾಡಲ್ಲೇ 2 ಜಯಂತಿ ಬೇಡ, ಇದು ಯಲಹಂಕಕ್ಕೆ ಕಪ್ಪು ಚುಕ್ಕೆ ಅಂತೇಳಿ ಸಂಸದರನ್ನ ಮನವಿ ಮಾಡಿರ್ತಕ್ಕಂಥ ವಿದ್ಯಮಾನನೂ ಸಹ ಆಗಿದೆ. ಆದರೆ ಪೂರ್ವಭಾವಿ ಸಭೆಗಾಗ್ಲಿ ಪ್ರೆಸ್ ಮೀಟ್ಗಾಗ್ಲಿ ಈಗ CM ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಕೆಂಪೇಗೌಡ ಜಯಂತಿಗೆ ಶಾಸಕರಿಗೆ ಇದುವರೆಗೂ ಮನವಿ ಕೊಟ್ಟಿಲ್ಲ, ನನ್ನನ್ನು ಯಾರು ಸಂಪರ್ಕ ಕೊಟ್ಟಿಲ್ಲ ಅಂತೇಳಿ ವಿಶ್ವಭಾರತಿಗೆ ಶಾಸಕರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದೇ ದಿನ ಒಂದೇ ಜಯಂತಿ 2 ಬಣಗಳ ರೂಪದಲ್ಲಿ ಯಲಹಂಕದಲ್ಲಿ ಆಗ್ತಾ ಇರುವಂತದ್ದು ನಿಜವಾಗ್ಲೂ ವಿಷಾದ ಅಥವಾ ಬೇಸರದ ವಿಷಯ. ಈ ರೀತಿ ಆಗದೆ ಇನ್ನೂ ಕಾಲ ಮಿಂಚಿಲ್ಲ. 2 ಬಣಗಳು ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಕೆಂಪೇಗೌಡ ಜಯಂತಿನ ಮಾಡೋದ್ರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಯಲಹಂಕಕ್ಕೆ ಬರ್ತಾ ಇದ್ದಾರೆ. ತುಂಬಾ ಖುಷಿ ವಿಷಯನೇ. ಕೇವಲ 15-20 ದಿನಗಳ ಅಂತರದಲ್ಲಿ ಮುಖ್ಯಮಂತ್ರಿಗಳು ಯಲಹಂಕಕ್ಕೆ ಬರ್ತಾ ಇದ್ದಾರೆ, ಕೆಂಪೇಗೌಡರ ಜಯಂತಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋದೇ ಖುಷಿ ವಿಷಯ. ಅಂಥದ್ರಲ್ಲಿ
ವಿಶ್ವಾಸಕ್ಕೆ ಅಂದ್ರೆ ಎಲ್ಲರೂ ಸಹ ವಿಶ್ವಾಸಕ್ಕೆ ಬಂದು ಒಂದೇ ವೇದಿಕೆಯಲ್ಲಿ ಶಾಸಕರು, ಸಂಸದರು, ಒಕ್ಕಲಿಗರ ಸಮಿತಿ ಎಲ್ಲರೂ ಸಹ, ಒಕ್ಕಲಿಗರ ಸಂಘ, ಎಲ್ಲ ಜಾತಿ ಜನಾಂಗಗಳು ಸಮುದಾಯಗಳು ಒಟ್ಟಾಗಿ ಕೆಂಪೇಗೌಡ ಜಯಂತಿನ ನಡೆಸಿದ್ರೆ ನಿಜವಾಗ್ಲೂ ಆ ಪುಣ್ಯಾತ್ಮನಿಗೆ, ಆ ಸರ್ವಧರ್ಮ ಸಮನ್ವಯದ ಅಧಿಕಾರರಾಗಿರ್ತಕ್ಕಂಥ ಬೆಂಗಳೂರಿನ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಕೆಂಪೇಗೌಡರ ಜಯಂತಿಗೆ ಗೌರವ ತಂದಂಗ ಆಗುತ್ತೆ. ಆದ್ದರಿಂದ ಜನ ಒಗ್ಗಟ್ಟಾಗಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸೋಣ, ಕೆಂಪೇಗೌಡರಿಗೆ ಗೌರವ ತರೋಣ. ಇದು ನಮ್ಮ ಆಶಯನೂ ಸಹ. ನಮಸ್ಕಾರ.